ಕಾಂಟ್ರವರ್ಸಿ ಆಫ್ ಅರಾವಳಿ ಮೌಂಟೇನ್ಸ್. ಈ ಅರಾವಳಿ ಪರ್ವತಗಳು ಇತ್ತೀಚೆಗೆ ಸುದ್ದಿಯಲ್ಲಿವೆ. ಇದಕ್ಕೆ ಪ್ರಮುಖ ಕಾರಣ 100 ಮೀಟರ್ ಎಂಬ ನಿಯಮ. ಅಂದರೆ ಅರಾವಳಿ ಪರ್ವತ ಶ್ರೇಣಿಗಳ ಸ್ಥಳೀಯ ಭೂಪ್ರದೇಶದ 100 ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಎತ್ತರದಲ್ಲಿರುವ ಪರ್ವತಗಳನ್ನು ಮಾತ್ರ ಅಥವಾ ಬೆಟ್ಟಗಳನ್ನು ಮಾತ್ರ ಅಧಿಕೃತವಾಗಿ ಅರಾವಳಿ ಬೆಟ್ಟಗಳು ಎಂದು ವರ್ಗೀಕರಿಸುತ್ತಾ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ರವರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಅಂದರೆ 100 ಮೀಟರ್ಗಿಂತ ಕಡಿಮೆ ಎತ್ತರದ ಬೆಟ್ಟಗಳೆಲ್ಲವೂ ಅರಾವಳಿ ಪರ್ವತ ಶ್ರೇಣಿಗಳ ಲೆಕ್ಕಕ್ಕೆ ಬರಲ್ವಂತೆ. ಅಲ್ಲಿ ಗಣಿಗಾರಿಕೆಗೆ ಸರ್ಕಾರಗಳು ಅನುಮತಿ ಕೂಡ ನೀಡಬಹುದಂತೆ. ಇಲ್ಲಿ ಕನ್ಫ್ಯೂಷನ್ ಅಥವಾ ಪ್ರಾಬ್ಲಮ್ ಏನಂದರೆ 2010ರ ಭಾರತೀಯ ಅರಣ್ಯ ಸಮೀಕ್ಷೆ ವರದಿಯ ಪ್ರಕಾರ ಈ ಅರಾವಳಿ ಬೆಟ್ಟಗಳಲ್ಲಿ ಕೇವಲ 8% ಮಾತ್ರ 100 ಮೀಟರ್ಗಿಂತ ಎತ್ತರವಾಗಿವೆ. ಉಳಿದ 92% ಭೂಪ್ರದೇಶಗಳು 100 ಮೀಟರ್ಗಿಂತ ಕಡಿಮೆ ಎತ್ತರವನ್ನು ಹೊಂದಿದೆ. ಇದು ದೊಡ್ಡ ಪ್ರಾಬ್ಲಮ್. ಆದ್ದರಿಂದ ದೇಶದ ಎಲ್ಲ ಕಡೆಗಳಲ್ಲಿ ವಿರೋಧ ವ್ಯಕ್ತವಾಗಲು ಶುರುವಾಯಿತು. ಪರಿಸರ ಸಚಿವರಾದ ಭೂಪೇಂದರ್ ಯಾದವ್ ಅವರು ಈ ನಿರ್ಧಾರವನ್ನು ಅರ್ಥೈಸುತ್ತಾ ಹೀಗೆ ಹೇಳಿದ್ದಾರೆ: ದೆಹಲಿ, ಅರಣ್ಯ, ರಾಜಸ್ಥಾನ ಮತ್ತು ಗುಜರಾತ್ 4 ರಾಜ್ಯಗಳಲ್ಲಿ ಏಕರೂಪತೆಯನ್ನು ತರುವ ಗುರಿ ಇದಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂದುವರೆಸಿ 90% ಪ್ರದೇಶವು ಇನ್ನೂ ಸಂರಕ್ಷಿತವಾಗಿದೆ ಮತ್ತು ವೈಜ್ಞಾನಿಕ ಅಧ್ಯಯನಗಳ ನಂತರ ಒಟ್ಟು ಪ್ರದೇಶದ ಸರಿಸುಮಾರು 0.19% ಮಾತ್ರ ಗಣಿಗಾರಿಕೆಯನ್ನು ಪರಿಗಣಿಸಲಾಗುತ್ತದೆ ಎಂದು ಪರಿಸರ ಸಚಿವರಾದ ಭೂಪೇಂದರ್ ಯಾದವ್ ಅವರು ಹೇಳಿದ್ದಾರೆ. ಇಲ್ಲಿಯವರೆಗೆ ಸುದ್ದಿಯಲ್ಲಿರುವ ಪ್ರಚಲಿತ ವಿದ್ಯಮಾನದ ಬಗ್ಗೆ ತಿಳಿಸಿದ್ದೇವೆ. ಈಗ ಅರಾವಳಿ ಬೆಟ್ಟದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅರಾವಳಿ ಪರ್ವತಗಳ ಶ್ರೇಣಿಯನ್ನು ಲೈನ್ ಆಫ್ ಪೀಕ್ಸ್ ಎಂದು ಕರೆಯುತ್ತಾರೆ. ಅರಾವಳಿ ಬೆಟ್ಟಗಳು ಭಾರತದ ಬೆಟ್ಟಗಳಲ್ಲಿ ಅತ್ಯಂತ ಪ್ರಾಚೀನವಾದ ಬೆಟ್ಟಗಳು. ಗುಜರಾತ್, ರಾಜಸ್ಥಾನ್, ಹರಿಯಾಣದ ಮೂಲಕ ದೆಹಲಿಯಲ್ಲಿ ಕೊನೆಗೊಂಡು ಒಟ್ಟಾರೆಯಾಗಿ 800 ಕಿಲೋಮೀಟರ್ ಉದ್ದದವರೆಗೆ ಹರಡಿದೆ. ಈ ಬೆಟ್ಟಗಳನ್ನು ಸ್ಥಳೀಯವಾಗಿ ಮೇವಾತ್ ಬೆಟ್ಟಗಳೆಂದು ಕರೆಯುತ್ತಾರೆ. ಈ ಬೆಟ್ಟಗಳ ಸಾಲಿನಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಅಬುನಲ್ಲಿರುವಂತಹ ಗುರುಶಿಖರ. ರಾಷ್ಟ್ರಪತಿ ಭವನವನ್ನು ರೈಸನ್ ಹಿಲ್ಸ್ನಲ್ಲಿ ನಿರ್ಮಿಸಲಾಗಿದ್ದು ಅವು ಸಹ ಅರಾವಳಿ ಭಾಗದಲ್ಲಿದೆ. ಇಲ್ಲಿನ ಪ್ರಮುಖ ಘಾಟ್ಗಳು: ಗೋರಾನ್ ಘಾಟ್, ಇದು ಗುರುಶಿಖರ ಮತ್ತು ಮೌಂಟ್ ಅಬುಗಳನ್ನು ಸಂಪರ್ಕಿಸುತ್ತದೆ. ಮತ್ತೊಂದು ಹಳದಿ ಘಾಟ್, ಇದು ರಾಜ್ಸಾಮಂಡ್ ಮತ್ತು ಪಾಲಿ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ. ಇಲ್ಲಿ ಕಂಡುಬರುವಂತಹ ಪ್ರಮುಖ ನಗರ ಎಂದರೆ ಮೌಂಟ್ ಅಬು. ಇಲ್ಲಿ ಪ್ರಮುಖ ದಿಲ್ವಾರ ಜೈನ ದೇವಾಲಯಗಳು ಕಂಡುಬರುತ್ತವೆ. ಈ ದಿಲ್ವಾರ ದೇವಾಲಯಗಳನ್ನು ಅಮೃತ ಶಿಲೆಗಳಿಂದ ಕೆತ್ತಿದ್ದು 5 ದೇವಾಲಯಗಳನ್ನು ಹೊಂದಿದೆ. ಈ ದೇವಾಲಯವನ್ನು ಚಾಲುಕ್ಯ ದೊರೆಯ ಮಂತ್ರಿ 1ನೇ ಭೀಮದೇವನು ಕ್ರಿಸ್ತಶಕ 1031ರಲ್ಲಿ ಕಟ್ಟಿಸಿದನು. ಗುರುಶಿಖರ, ಇದು ರಾಜಸ್ಥಾನದ ಆರ್ಬೂಡಾ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಅರಾವಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರ ಶಿಖರವಾಗಿದ್ದು ಇದು 1722 ಮೀಟರ್ ಎತ್ತರವಿದೆ. ಈಗ ಅರಾವಳಿ ಬೆಟ್ಟಗಳ ಮೇಲೆ ಪರೀಕ್ಷೆಗಳಲ್ಲಿ ಕೇಳಿರುವ 2 ಪ್ರಶ್ನೆಗಳನ್ನು ನೋಡುವುದಾದರೆ: 1. ಅರಾವಳಿ ಶ್ರೇಣಿಯ ಅತಿ ಎತ್ತರದ ಶಿಖರ ಯಾವುದು? ಇದನ್ನು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ 2024ರ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್: ಎ ಮೌಂಟ್ ಅಬು, ಬಿ ಗುರುಶಿಖರ, ಸಿ ಅಣ್ಣೈಮುಡಿ, ಡಿ ದೊಡ್ಡ ಬೆಟ್ಟ. ಸರಿಯಾದ ಉತ್ತರ ಬಿ ಗುರುಶಿಖರ. 2ನೇ ಪ್ರಶ್ನೆ: ಅರಾವಳಿ ಪರ್ವತ ಶ್ರೇಣಿ ಯಾವ ರೀತಿಯ ಪರ್ವತ ಶ್ರೇಣಿ? ಎ ಮಡಿಕೆ ಪರ್ವತ, ಬಿ ಜ್ವಾಲಾಮುಖಿ ಪರ್ವತ, ಸಿ ಗುಮ್ಮಟ ಪರ್ವತ, ಡಿ ಬ್ಲಾಕ್ ಪರ್ವತ. ಸರಿಯಾದ ಉತ್ತರ ಮಡಿಕೆ ಪರ್ವತ. ಮಡಿಕೆ ಪರ್ವತಗಳೆಂದರೆ ಭೂಮಿಯ 2 ಅಥವಾ ಹೆಚ್ಚಿನ ಟೆಕ್ಟಾನಿಕ್ ಪ್ಲೇಟ್ಸ್ಗಳು ಒಟ್ಟಿಗೆ ಸೇರಿ ತಳ್ಳಲ್ಪಟ್ಟಂತಹ ಸಂದರ್ಭದಲ್ಲಿ ಮಡಿಕೆ ಪರ್ವತಗಳು ನಿರ್ಮಾಣವಾಗುತ್ತವೆ. ಇದಕ್ಕೆ ಉದಾಹರಣೆ ಮೌಂಟ್ ಎವರೆಸ್ಟ್ ಪರ್ವತಗಳು. ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಈಗ ನನ್ನ 2 ಪ್ರಶ್ನೆಗಳು: ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದು? ಹಾಗೆಯೇ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಬೆಟ್ಟ ಯಾವುದು ಎಂಬುದನ್ನು ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.